ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಮಳೆ ಕರುಣೆ ತೋರಿದೆ. ಆದರೆ ಉಳಿದ ಬಹುತೇಕ ಕಡೆ ಬರದ ಕಾರ್ಮೋಡ ಆವರಿಸಿದೆ. ಬೆಳೆ ಉಳಿಸಿಕೊಳ್ಳಲು ರೈತ ಪರದಾಡ್ತಿದ್ದಾನೆ. ಮಳೆ ಬಾರದೆ ಅಳಿದುಳಿದ ಫಸಲನ್ನ ಕಿತ್ತೆಸೆಯುತ್ತಿದ್ದಾನೆ. ನದಿಯೊಡಲು ಖಾಲಿಯಾಗಿದೆ. ಎಲ್ಲಿ ನೋಡಿದ್ರೂ ಕಲ್ಲು ಬಂಡೆಗಳೇ ಕಾಣ್ತಿವೆ. ರಾಯಚೂರಿನ ಜೀವನಾಡಿ ತುಂಗಭದ್ರಾ ನದಿ ಬರಿದಾಗಿದ್ದು ರೈತರಷ್ಟೇ ಅಲ್ಲ, ಜಾನುವಾರುಗಳು, ಭಕ್ತರು ಕೂಡ ಪರದಾಡ್ತಿದ್ದಾರೆ. ಈ ಬಾರಿ ರಾಯಚೂರು ಜಿಲ್ಲೆಯಲ್ಲಿ ಬರದ ಛಾಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನದಿ ಮಧ್ಯಭಾಗದಲ್ಲಿದ್ದೀನಿ. ತಾವು ದೃಶ್ಯದಲ್ಲಿ ತಾವು ನೋಡಬಹುದು ಯಾವ ರೀತಿ ತುಂಗಭದ್ರಾ ನದಿ ಒಣಗಿ ಹೋಗಿದೆ ಅನ್ನುವಂಥದ್ದನ್ನು ತಾವು ದೃಶ್ಯದಲ್ಲಿ ನೋಡಿದ್ರೆ ನಿಜಕ್ಕೂ ಬೇಸರ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಮಂತ್ರಾಲಯ ಶ್ರೀಮಠದ ಸಿಬ್ಬಂದಿ ಏನು ಮಾಡ್ತಾ ಇದ್ರು ಅಂತಂದ್ರೆ ನದಿ ತೀರಕ್ಕೆ ಹೋಗಬಾರ್ದು ಅಂತೇಳಿ ಅನೌನ್ಸ್ಮೆಂಟನ್ನು ಕೂಡ ಮಾಡ್ತಾ ಇದ್ರು. ಆದರೆ ಇದರ ಒಂದು ನೇರವಾಗಿರುವಂಥ ಎಫೆಕ್ಟ್ ಮಂತ್ರಾಲಯ ಭಕ್ತರಿಗೂ ಕೂಡ ತಟ್ಟಿದೆ. ಅದನ್ನು ಕೂಡ ತಾವು ದೃಶ್ಯದಲ್ಲಿ ನೋಡಿದ್ರೆ ಒಂದು ಅಂದಾಜು ತಮಗೆ ವಾಸ್ತವ ಸ್ಥಿತಿ ಏನಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಂದರೆ ರಾಯಚೂರು ಆಂಧ್ರ ಗಡಿ ಭಾಗದಲ್ಲಿ ಹರಿಯುವ ತುಂಗಭದ್ರಾ ನದಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶಕ್ಕೆ ನೀರುಣಿಸುತ್ತೆ. ಆದ್ರೀಗ ನದಿಯೆಲ್ಲ ಒಣಗಿ ಬರೀ ಬಂಡೆಗಳೇ ಕಾಣ್ತಿವೆ. ನದಿಯಲ್ಲೇ ಜನ ಜಾನುವಾರುಗಳು ಓಡಾಡ್ತಿದ್ದಾರೆ. ಮಂತ್ರಾಲಯದಲ್ಲಿ ಪುಣ್ಯ ಸ್ನಾನಕ್ಕೂ ನೀರಿಲ್ಲದೆ ಭಕ್ತರಿಗೆ ಸಂಕಷ್ಟ ತಲೆದೋರಿದೆ. ಬರಬೇಕಾದ ಮಳೆ ಬರಲಿಲ್ಲ. ಎಲ್ಲರೂ ಕೂಡ ನಿರಾಶೆ ಮತ್ತು ದಿಗ್ಭ್ರಾಂತಿಯನ್ನು ಹೊಂದಿದ್ದಾರೆ. ಜಾನುವಾರುಗಳಾಗ್ಬೋದು, ರೈತಾಪಿ ಜನಾಂಗ ಆಗ್ಬೋದು, ಅಥವಾ ಕುಡಿಗೆ ನೀರಿನ ವಿಚಾರದಲ್ಲಿ ಆಗ್ಬೋದು. ಇದು ಪ್ರಕೃತಿಯ ಒಂದು ವೈಪರೀತ್ಯ. ಇದೆಲ್ಲದರ ಒಂದು ಪರಿಣಾಮವಾಗಿ ಈ ಬರಗಾಲ ಅನ್ನುವಂಥದ್ದು ನಾವು ಕಾಣಬೇಕಾಗ್ತಾ ಇದೆ. ಗದಗದಲ್ಲಿ ಮಳೆಯಿಲ್ಲದೆ ಹೆಸರು ಬೆಳೆ ನಾಶಪಡಿಸಿದ ರೈತ. ಇಲ್ನೋಡಿ, ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಿತ್ತಿದ ಬೆಳೆಯನ್ನೇ ರೈತ ನಾಶಪಡಿಸ್ತಿರೋದನ್ನ. ಮಳೆಯಿಲ್ಲದೆ ಕಂಗೆಟ್ಟಿರುವ ಗದಗ ರೈತರು ಈಗ ಅನಿವಾರ್ಯವಾಗಿ ಬಿತ್ತಿದ ಬೆಳೆಯನ್ನ ಕಿತ್ತೆಸೆಯುತ್ತಿದ್ದಾರೆ. ಜಿಲ್ಲೆಯ 7 ತಾಲೂಕುಗಳಲ್ಲೂ ಬರ ಆವರಿಸಿದೆ. ಬಿಂಕದಕಟ್ಟಿ ಗ್ರಾಮದ ರೈತ ಮಳೆ ಇಲ್ಲದೆ ಹೆಸರು ಬೆಳೆಯನ್ನ ನಾಶಪಡಿಸಿದ್ದಾನೆ. ಗದಗ ಜಿಲ್ಲೆಯಲ್ಲಿ ಭೀಕರ ಬರದ ಛಾಯೆಗೆ ರೈತರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಈಗಾಗಲೇ ಸಾಕಷ್ಟು ಬೆಳೆಗಳನ್ನು ಬಿತ್ತನೆ ಮಾಡಿದರೆ ಅವು ಕೂಡ ಸಂಪೂರ್ಣ ಒಣಗಿ ಹೋಗ್ತಾ ಇದ್ದಾವೆ. ಸಂಪೂರ್ಣ ಮುಂಗಾರು ಮಳೆ ಕೈ ಕೊಟ್ಟಿದೆ. ಹೀಗಾಗಿ ಎಲ್ಲ ಬೆಳೆಗಳು ಕೂಡ ಒಣಗಿ ಹೋಗ್ತಾ ಇದ್ದಾವೆ. ಈಗ ರೈತರು ಏನು ಮಾಡಿದ್ದಾರೆ ಅಂದರೆ ಈಗ ಸಂಪೂರ್ಣ ಏನು ಬೆಳೆ ಹರಗುವ ಮೂಲಕ ಟ್ರ್ಯಾಕ್ಟರ್ ಮೂಲಕ ಹರಗ್ತಾ ಇದ್ದಾರೆ. ಈಗ ನೋಡ್ಬೋದು ಸಂಪೂರ್ಣ ಬೆಳೆಯನ್ನು ನಾಶ ಮಾಡ್ತಾ ಇದ್ದಾರೆ. ಬೀದರ್ನಲ್ಲಿ ಮಳೆಯ ಕಣ್ಣಾಮುಚ್ಚಾಲೆ ಆಟಕ್ಕೆ ರೈತ ಕಂಗಾಲಾಗಿದ್ದಾನೆ. ಮಳೆಯಿಲ್ಲದೆ ಉದ್ದು, ಸೋಯಾಬೀನ್, ಹೆಸರು, ತೊಗರಿ ಬೆಳೆ ಕುಂಠಿತಗೊಂಡಿದೆ. ಚುಂಡಿ ಮೋದಾಪುರ ಗ್ರಾಮದಲ್ಲಿ ಬಿತ್ತನೆ ಮಾಡಿ ತಿಂಗಳು ಕಳೆದರೂ 2 ಇಂಚಷ್ಟು ಬೆಳೆ ಮಾತ್ರ ಬಂದಿಲ್ಲ. ಸದ್ಯ ನಾನು ಬೀದರ್ ತಾಲೂಕಿನ ಚೊಂಡಿ ಗ್ರಾಮದ ಏನು ಮಲ್ಲಪ್ಪ ಬಿರಾದರ್ ಅನ್ನೋ ಹೊಲದಲ್ಲಿ ಸದ್ಯ ನಾನು ಇರ್ತಕ್ಕಂಥದ್ದು. ಈ ಹೊಲದಲ್ಲಿ ದೃಶ್ಯನೂ ಕೂಡ ಇಲ್ಲಿ ನೋಡ್ಬೋದು. ಅವರು ಕಳೆದ ಒಂದು ತಿಂಗಳ ಹಿಂದಷ್ಟೇ ಇಲ್ಲೇನು ಉದ್ದನ್ನು ಕೂಡ ಇಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥದ್ದು. ಆದರೆ ಉದ್ದನ್ನು ಇಲ್ಲಿ ನೋಡ್ಬೇಕು ನೀವು, ಇನ್ನೂವರೆಗೆ ಭೂಮಿ ಬಿಟ್ಟು ಮೇಲೆ ಕೂಡ ಎದ್ದಿಲ್ಲ. ಈ ದೃಶ್ಯನೂ ಕೂಡ ಇಲ್ಲಿ ನೋಡ್ಬೋದು. ಆದರೆ ಅವರು ಬಿತ್ತನೆ ಮಾಡಿ ಒಂದು ತಿಂಗಳು ಕಳೆದರೂ ಕೂಡ ಅಲ್ಲೊಂದು ಇಲ್ಲೊಂದು ಸುಮಾರು ಒಂದು 2 ರಿಂದ 3 ಗೇಣಿಗೆ ಒಂದೊಂದು ಉದ್ದು ಬಂದಿರುವಂಥದ್ದು. ಏನೇ ಹೇಳಿ, ರಾಜ್ಯದ ಹಲವೆಡೆ ಮಳೆರಾಯ ಕರುಣೆ ತೋರಿದ್ದಾನೆ. ಆದರೆ ಬಹುತೇಕ ಕಡೆ ವರುಣನ ದರ್ಶನವಾಗದೆ ರೈತರು ಕಂಗಾಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.